ಕ್ವಶನ್ ಟ್ಯಾಗ್ಸ್. ಫಸ್ಟ್ ಏನ್ ಮಾಡೋಣ, ಓಕೆ, ಕ್ವಶನ್ ಟ್ಯಾಗ್ ಮೀನಿಂಗ್ ಏನು ಅಂತ ನೋಡೋಣ. ಓಕೆ, ಈಗ ನಾನೊಂದು ಎಕ್ಸಾಂಪಲ್ ತಗೊಂತೀನಿ. ಓಕೆ, ಈಗ ಒಂದ್ ಹುಡುಗಿ ನೋಡಕ್ ಚೆನ್ನಾಗಿದ್ರೆ ನಾವ್ ಏನಂತ ಕರಿತೀವಿ? ಶಿ ಈಸ್ ಬ್ಯೂಟಿಫುಲ್ ಅಂತ ಕರಿತೀವಿ. ಓಕೆ, ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ, ಸಿ ಈಸ್ ಬ್ಯೂಟಿಫುಲ್ isn't she. ಓಕೆ, ಈಗ ಫಸ್ಟ್ ಸ್ಟೇಟ್ಮೆಂಟ್ ಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಗೆ ಡಿಫ್ರೆನ್ಸ್ ಏನು ನೋಡ್ರಿ. ಸಿ ಈಸ್ ಬ್ಯೂಟಿಫುಲ್. ಓಕೆ, ನನ್ನ ಒಪಿನಿಯನ್ ನಾನು ಹೇಳ್ದೆ ಶಿ ಈಸ್ ಬ್ಯೂಟಿಫುಲ್ ಅಂತ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ, ಸಿ ಈಸ್ ಬ್ಯೂಟಿಫುಲ್ isn't she ಅಂದ್ರೆ ಬೇರೆಯವ್ರ ಜೊತೆ ಕನ್ಫರ್ಮ್ ಮಾಡ್ಕೊಂತಿದ್ದೀನಿ. ಓಕೆ, ಸೊ isn't she ನನಗ್ ಬ್ಯೂಟಿಫುಲ್ ಅನ್ಸ್ತಾ ಇದ್ದಾಳೆ, ನಿನಗ್ ಕೂಡ ಅದೇ ಫೀಲಿಂಗ್ ಬರ್ತಾ ಇದೇನಾ ಅಂತ ಕೇಳ್ದಂಗೆ. ಓಕೆ, ಸೊ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂತಿದ್ದೀನಿ. ಓಕೆ, ಅವ್ರ ರಿಪ್ಲೈ ಎಸ್ ಆಗಿರ್ಬೋದು, ನೋ ಆಗಿರ್ಬೋದು, ಬಟ್ ನಾನು ಈ ಸ್ಟೇಟ್ಮೆಂಟ್ ಮುಂದೆ ಒಂದು ಚಿಕ್ಕ ಕ್ವಶನ್ ಆಡ್ ಮಾಡಿದೆ ನೋಡ್ರಿ. ಓಕೆ, ಇದು ಬಂದ್ಬಿಟ್ಟು ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಓಕೆ, ಸೊ ಈಗ ನೀವು ಸ್ಟೇಟ್ಮೆಂಟ್ ನೋಡಿದ್ರೆ ಕ್ವಶನ್ ಟ್ಯಾಗ್ ಈಸ್ ಎ ಶಾರ್ಟ್ ಕ್ವಶನ್ added to the end of a statement to turn into a question inviting a response or confirmation. Okay, so ಈಗ ನೀವು isn't she ಕೇಳಿದಾಗ ಓಕೆ ಆ ಕಡೆ ಪರ್ಸನ್ ಐದರ್ ಕನ್ಫರ್ಮ್ ಮಾಡ್ಬೋದು, ಎಸ್ ನೀನ್ ಹೇಳಿದ್ ಕರೆಕ್ಟ್ ಅಂತ, ಇಲ್ಲ ಅಂದ್ರೆ ಅದ್ರ ಆನ್ಸರ್ ಅವ್ನು ರಿಪ್ಲೈ ಮಾಡ್ಬೋದು, ಲೈಕ್ ಇಲ್ಲ ನನಗೇನು ಆ ತರ ಅನ್ಸ್ತಿಲ್ಲ ಅಂತ. ಓಕೆ, ಸೊ ಈ ಶಾರ್ಟ್ ಕ್ವಶನ್ ಏನಿದೆ ಅಲ್ಲ ಇದನ್ನ ಕ್ವಶನ್ ಟ್ಯಾಗ್ ಅಂತ ಕರೀತಾರೆ. ಓಕೆನಾ, ಈಗ ನಿಮಗೆ ಸಬ್ಜೆಕ್ಟ್ ಅಂದ್ರೇನು, ವರ್ಬ್ ಅಂದ್ರೇನು, ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಇವು ಮೂರು ಗೊತ್ತಾದ್ರೆ ಕ್ವಶನ್ ಟ್ಯಾಗ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಈಗ ಫಸ್ಟ್ ನೋಡ್ರಿ, ಈ ಸ್ಟೇಟ್ಮೆಂಟ್ ನೋಡ್ರಿ, ಐ ಆಮ್ ರೈಟಿಂಗ್. ಓಕೆ, ಸೊ ಈಗ ಫಸ್ಟ್ ವರ್ಬ್ ಅಂದ್ರೆ ಏನಂತ ನೋಡೋಣ. ವರ್ಬ್ ಅಂದ್ರೆ ನಥಿಂಗ್ ಬಟ್ ಆಕ್ಷನ್. ಓಕೆ, ಆಕ್ಷನ್ ಅಂದ್ರೆ ನಾವ್ ಏನ್ ಆಕ್ಷನ್ ಮಾಡ್ತಿದ್ವಿ, ರನ್ ಓಡ್ತಾ ಇದ್ರೆ ಅದು ಆಕ್ಷನ್. ಓಕೆ, ರೈಟಿಂಗು ಅದು ಆಕ್ಷನ್. ಓಕೆ, ಆಮೇಲೆ ಜಂಪಿಂಗು, ಓಕೆ, ಅದು ಕೂಡ ಆಕ್ಷನ್. ನಾವ್ ಏನ್ ಆಕ್ಷನ್ ಮಾಡ್ತೀವಲ್ಲ ಅದನ್ನ ವರ್ಬ್ ಅಂತ ಕರಿತೀವಿ. ಇಲ್ಲಿ ರೈಟಿಂಗ್ ಬಂದ್ಬಿಟ್ಟು ಏನಾಯ್ತು, ವರ್ಬ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಸಬ್ಜೆಕ್ಟ್ ಅಂದ್ರೆ ನೋಡೋಣ. ಸಬ್ಜೆಕ್ಟ್ ಅಂದ್ರೆ ಈ ಸ್ಟೇಟ್ಮೆಂಟ್ ಅಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆ, ಐ ಅಂದ್ರೆ ನನ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಈ ಐ ಬಂದ್ಬಿಟ್ಟು ಏನಾಯ್ತು, ಸಬ್ಜೆಕ್ಟ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್. ಓಕೆ, ಈಗ ವರ್ಬ್ ಜೊತೆ ಓಕೆ ಅದ್ರ ಜೊತೆಗೆ ಒಂದು ವರ್ಡ್ ಅಟ್ಯಾಚ್ ಆಗಿದೆಲ್ಲ ಅದನ್ನ ಹೆಲ್ಪಿಂಗ್ ವರ್ಬ್ ಅಂತ ಕರೀತಾರೆ. ಸೊ ಆಮ್ ಬಂದ್ಬಿಟ್ಟು ಇಲ್ಲಿ ಏನಿದು ಹೆಲ್ಪಿಂಗ್ ವರ್ಬ್ ಆಯ್ತು. ಓಕೆ, ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿದ್ರೆ ರೈಟಿಂಗ್ ವರ್ಬ್. ಓಕೆ, ಯಾಕಂದ್ರೆ ಅದು ಆಕ್ಷನ್. ಆಮೇಲೆ ಹಿ ಬಂದ್ಬಿಟ್ಟು ಏನಾಗುತ್ತೆ, ಸಬ್ಜೆಕ್ಟ್. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆ, ಈ ಬಗ್ಗೆ ಮಾತಾಡ್ತಾ ಇದೆ. ಸೊ ಇದು ಸಬ್ಜೆಕ್ಟ್ ಆಗುತ್ತೆ. ಈಸ್ ಬಂದ್ಬಿಟ್ಟು ನೋಡ್ರಿ ಆಕ್ಷನ್ ಜೊತೆ ಇದೆ. ಸೊ ಇದು ನಥಿಂಗ್ ಬಟ್ ಏನು ವರ್ಬ್ ಜೊತೆ ಇರೋದ್ರಿಂದ ಇದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ಈಸ್ ಬಂದ್ಬಿಟ್ಟು ಹೆಲ್ಪಿಂಗ್ ವರ್ಬ್. ಅದೇ ರೀತಿ ಥರ್ಡ್ ಸ್ಟೇಟ್ಮೆಂಟ್ ನೋಡ್ರಿ, ರೈಟಿಂಗ್ ಬಂದ್ಬಿಟ್ಟು ಏನು ಆಕ್ಷನ್. ಸೊ ಇದು ವರ್ಬ್ ಆಗುತ್ತೆ. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆ, ವಿ ಬಗ್ಗೆ ಮಾತಾಡ್ತಾ ಇದಾರೆ. ಸೊ ಇದು ಸಬ್ಜೆಕ್ಟ್ ಆಯ್ತು. ಓಕೆ, ಈಗ ಆರ್ ಬಂದ್ಬಿಟ್ಟು ಏನು ವರ್ಬ್ ಜೊತೆ ಇರೋದ್ರಿಂದ ಇದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ಆಮ್ ಈಸ್ ಆರ್ ಬಂದ್ಬಿಟ್ಟು ಹೆಲ್ಪಿಂಗ್ ವರ್ಬ್. ಓಕೆ, ವರ್ಬ್ ಅಂದ್ರೆ ಆಕ್ಷನ್, ರನ್ನಿಂಗ್ ಇರ್ಬೋದು, ರೈಟಿಂಗ್ ಇರ್ಬೋದು, ಜಂಪಿಂಗ್ ಇರ್ಬೋದು, ಇವೆಲ್ಲ ಆಕ್ಷನ್, ಅವನ್ನ ವರ್ಬ್ ಅಂತ ಕರೀತಾರೆ. ಸಬ್ಜೆಕ್ಟ್ ಅಂದ್ರೆ ಏನು, ಯಾರ ಬಗ್ಗೆ ಆ ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ತಿದ್ದಾರೆ ಅವ್ರು ಸಬ್ಜೆಕ್ಟ್ ಆಗ್ತಾರೆ. ಓಕೆನಾ, ನೀವು ಪಾಸಿಟಿವ್ ಸ್ಟೇಟ್ಮೆಂಟ್ ಮತ್ತೆ ನೆಗೆಟಿವ್ ಸ್ಟೇಟ್ಮೆಂಟ್ ಮಧ್ಯೆ ಡಿಫ್ರೆನ್ಸ್ ಏನಂತ ನೋಡಿ. ಓಕೆ, ಇಲ್ಲಿ ಏನಿದೆ, ಹಿ ಈಸ್ ರೈಟಿಂಗ್, ಇಲ್ಲಿ ಹಿ ಈಸ್ ನಾಟ್ ರೈಟಿಂಗ್, ಇಲ್ಲಿ ಹಿ ಈಸ್ ಡ್ಯಾನ್ಸಿಂಗ್, ಹಿ ಈಸ್ ನಾಟ್ ಡ್ಯಾನ್ಸಿಂಗ್, ಹಿ ವಿಲ್ ವರ್ಕ್ ಹಾರ್ಡ್, ಹಿ ವಿಲ್ ನಾಟ್ ವರ್ಕ್ ಹಾರ್ಡ್. ನಾಟ್ ಅನ್ನೋ ವರ್ಡ್ ಯೂಸ್ ಆಗಿದ್ರೆ ಅದು ನಥಿಂಗ್ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ನಿಮಗೆ ಇವಾಗ ಪಾಸಿಟಿವ್ ಮತ್ತೆ ನೆಗೆಟಿವ್ ಸ್ಟೇಟ್ಮೆಂಟ್ ಮತ್ತೆ ಡಿಫ್ರೆನ್ಸ್ ಗೊತ್ತಾಯ್ತು. ಇವಾಗ ನಾವು ಕ್ವಶನ್ ಟ್ಯಾಗ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ, ಈಗ ಅವ್ರು ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಬರಿಬೇಕು. ಓಕೆ, ಅದಕ್ಕೊಂದು ಶಾರ್ಟ್ ಕಟ್ ನೆನ್ಪಿಟ್ಕೊಳ್ರಿ. ಓಕೆ, ಏನದು, ಹೆಲ್ಪಿಂಗ್ ವರ್ಬ್ ಪ್ಲಸ್ ಎನ್ ಅಪಾಸ್ಟ್ರಫಿ ಟಿ ಅಂದ್ರೆ ಇದು ನಥಿಂಗ್ ಬಟ್ ಏನು ನಾಟ್ ಪ್ಲಸ್ ಸಬ್ಜೆಕ್ಟ್. ಓಕೆ, ಈಗ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಈಸ್ ಕಮಿಂಗ್ ಟು ದಿ ಪಾರ್ಟಿ, ಇದು ಬಂದ್ಬಿಟ್ಟು ಪಾಸಿಟಿವ್ ಸ್ಟೇಟ್ಮೆಂಟ್. ಈಗ ಇದಕ್ಕೆ ಕ್ವಶನ್ ಟ್ಯಾಗ್ ಯಾವ ತರ ಬರಿಬೇಕು, ಫಸ್ಟ್ ಏನ್ ಬರಿಬೇಕು, ಹೆಲ್ಪಿಂಗ್ ವರ್ಬ್. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟು ಈಸ್. ಓಕೆ, ಸೊ ಈಸ್ ಆಮೇಲೆ ಏನ್ ಆಡ್ ಮಾಡ್ಬೇಕು, ಇದಕ್ಕೆ
ಎನ್ ಅಪಾಸ್ಟ್ರಫಿ ಟಿ. ಸೊ ಎನ್ ಅಪಾಸ್ಟ್ರಫಿ ಟಿ ಬರಿತೀನಿ. ಆಮೇಲೆ ಸಬ್ಜೆಕ್ಟ್. ಓಕೆ, ಈ ಸ್ಟೇಟ್ಮೆಂಟ್ ಅಲ್ಲಿ ಸಬ್ಜೆಕ್ಟ್ ಏನು, ಈ ಯಾರ ಬಗ್ಗೆ ಮಾತಾಡ್ತಿದ್ದಾರೆ, ಇದು ಬಂದ್ಬಿಟ್ಟು ಸಬ್ಜೆಕ್ಟ್. ಸೊ ಇಸಂಟ್ ಈ ಕ್ವಶನ್ ಮಾರ್ಕ್ ಹಾಕ್ಬಿಡ್ರಿ, ಇದು ಬಂದ್ಬಿಟ್ಟು ಕ್ವಶನ್ ಟ್ಯಾಗ್ ಆಗುತ್ತೆ ಈ ಸ್ಟೇಟ್ಮೆಂಟ್ ಗೆ. ಓಕೆ, ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಓಕೆ, ಏನ್ ಕೊಟ್ಟಿದ್ದಾರೆ ಅವರು, ಯು ಆರ್ ಸ್ಟಡಿಂಗ್. ಓಕೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನು, ಆರ್. ಓಕೆ, ಸೊ ನಾನೇನ್ ಬರಿತೀನಿ, ಆರ್ ಬರಿತೀನಿ. ಅದಕ್ಕೆ ಏನ್ ಆಡ್ ಮಾಡ್ಬೇಕು, ಆಮೇಲೆ ಎನ್ ಅಪಾಸ್ಟ್ರಫಿ ಟಿ. ಓಕೆ, ಆಮೇಲೆ ಏನು, ಸಬ್ಜೆಕ್ಟ್ ಆಡ್ ಮಾಡ್ಬೇಕು. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದೆ, ಯು ಬಗ್ಗೆ ಮಾತಾಡ್ತಾ ಇದೆ. ಸೊ ಅರಂಟ್ ಯು. ಓಕೆ, ಸೊ ಕ್ವಶನ್ ಮಾರ್ಕ್ ಹಾಕ್ಬಿಡ್ರಿ. ಓಕೆ, ಈಗ ಥರ್ಡ್ ಸ್ಟೇಟ್ಮೆಂಟ್ ನೋಡ್ರಿ, ಯು ಲೈಕ್ ಪಿಜ್ಜಾ. ಓಕೆ, ಸೊ ಇದು ಕ್ವಶನ್ ಟ್ಯಾಗ್ ಯಾವ ತರ ಬರಿಬೇಕು ನೋಡ್ರಿ. ಇಲ್ಲಿ ನಿಮಗೆ ಯು ಲೈಕ್ ಪಿಜ್ಜಾ ಅಲ್ಲಿ ಒಂದು ಹಿಡನ್ ವರ್ಡ್ ಇದೆ, ಅದೇನಂತಂದ್ರೆ ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟು ಡು. ಯು ಡೂ ಲೈಕ್ ಪಿಜ್ಜಾ. ಓಕೆ, ನಾರ್ಮಲ್ ಆಗಿ ಈ ತರ ಅಂತಾರೆ. ಓಕೆ, ಇದು ಬಂದ್ಬಿಟ್ಟು ಏನು, ಹೆಲ್ಪಿಂಗ್ ವರ್ಬ್, ಹಿಡನ್ ಹೆಲ್ಪಿಂಗ್ ವರ್ಬ್. ಸೊ ಇದು ಹೆಲ್ಪಿಂಗ್ ವರ್ಬ್ ಡು. ಓಕೆ, ಅದಕ್ಕೆ ಏನ್ ಆಡ್ ಮಾಡ್ಬೇಕು, ಎನ್ ಅಪಾಸ್ಟ್ರಫಿ ಟಿ ಆಡ್ ಮಾಡ್ಬಿಟ್ಟು. ಓಕೆ, ಸಬ್ಜೆಕ್ಟ್, ಇಲ್ಲಿ ಸಬ್ಜೆಕ್ಟ್ ಯಾರು, ಯು. ಯು ಬಗ್ಗೆ ಮಾತಾಡ್ತಾ ಇದೆ. ಸೊ ಡೋಂಟ್ ಯು ಅಂತ ಹಾಕ್ಬಿಟ್ಟು ಕ್ವಶನ್ ಮಾರ್ಕ್ ಸಿಂಗ್ ಬರೀರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಫೋರ್ತ್, ದೇ ಹ್ಯಾವ್ ಫಿನಿಶ್ಡ್ ದೇರ್ ಹೋಮ್ ವರ್ಕ್. ಓಕೆ, ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನು, ಹ್ಯಾವ್. ಓಕೆ, ಸೊ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರ್ಬಿಡ್ತೀನಿ. ಓಕೆ, ಆಮೇಲೆ ಅದಕ್ಕೆ ಏನ್ ಆಡ್ ಮಾಡ್ಬೇಕು, ಎನ್ ಅಪಾಸ್ಟ್ರಫಿ ಟಿ, ಹ್ಯಾವೆಂಟ್. ಓಕೆ, ಸೊ ಇಲ್ಲಿ ಸಬ್ಜೆಕ್ಟ್ ಏನಿದೆ, ಸಬ್ಜೆಕ್ಟ್ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದೆ, ದೇ ಬಗ್ಗೆ. ಸೊ ಇಲ್ಲಿ ಏನ್ ಬರೀಬೇಕು, ಸಬ್ಜೆಕ್ಟ್ ಬಂದ್ಬಿಟ್ಟು ದೇ, ಕ್ವಶನ್ ಮಾರ್ಕ್ ಹಾಕ್ರಿ, ಹ್ಯಾವೆಂಟ್ ದೇ. ಓಕೆ, ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಾಗ ನೀವು ಈ ರೀತಿ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರೀಬೇಕು. ಅದಕ್ಕೆ ಶಾರ್ಟ್ ಕಟ್ ಫಾರ್ಮುಲಾ ಬಂದ್ಬಿಟ್ಟು ಹೆಲ್ಪಿಂಗ್ ವರ್ಬ್ ಪ್ಲಸ್ ಎನ್ ಅಪಾಸ್ಟ್ರಫಿ ಟಿ ಪ್ಲಸ್ ಸಬ್ಜೆಕ್ಟ್. ಓಕೆ, ಈ ತರ ನೆನ್ಪಿಟ್ಕೊಳ್ರಿ. ಓಕೆನಾ, ಈಗ ಅವ್ರು ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರಿಬೇಕು. ಓಕೆ, ಸೊ ಅದಕ್ಕೆ ಶಾರ್ಟ್ ಕಟ್ ಏನ್ ನೆನ್ಪಿಟ್ಕೊಳ್ರಿ, ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್. ಓಕೆ, ಈಗ ಫಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಶಿ ಡಿಡಂಟ್ ಗೋ ಟು ದ ಮೂವಿ. ಇದು ಬಂದ್ಬಿಟ್ಟು ಏನು, ನೆಗೆಟಿವ್ ಸ್ಟೇಟ್ಮೆಂಟ್. ಯಾಕಂದ್ರೆ ಇಲ್ಲಿ ನಾಟ್ ಇದೆ ಅಂದ್ರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್. ಇದಕ್ಕೆ ಕ್ವಶನ್ ಟ್ಯಾಗ್ ಯಾವ ತರ ಬರಿಬೇಕು. ಓಕೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನು, ಡಿಡ್ ಇದೆ. ಓಕೆ, ಸೊ ಡಿಡ್. ಓಕೆ, ನಾವೇನ್ ಬರೀಬೇಕು, ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಏನು, ಶಿ. ಯಾರ ಬಗ್ಗೆ ಮಾತಾಡ್ತಾ ಇದಾರೆ, ಶಿ ಬಗ್ಗೆ, ಇದು ಸಬ್ಜೆಕ್ಟ್ ಆಗುತ್ತೆ. ಸೊ ಡಿಡ್ ಶಿ ಅಂತ ಹೇಳ್ಬಿಟ್ಟು ಒಂದ್ ಕ್ವಶನ್ ಮಾರ್ಕ್ ಹಾಕ್ಬಿಡ್ಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ಅವ್ರ ಏನ್ ಕೊಟ್ಟಿದ್ದಾರೆ, ಯು ಡೋಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್. ಓಕೆ, ಇಲ್ಲಿ ನಾಟ್ ಇದೆ ಅಂದ್ರೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನು, ಡು. ಓಕೆ, ಸೊ ಇಲ್ಲಿ ಡು ಅಂತ ಬರಿತೀನಿ, ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಏನಿದೆ, ಯಾರ ಬಗ್ಗೆ ಮಾತಾಡ್ತಾ ಇದಾರೆ, ಯು ಬಗ್ಗೆ. ಸೊ ಸಬ್ಜೆಕ್ಟ್ ಬಂದ್ಬಿಟ್ಟು ಯು. ಸೊ ಡು ಯು ಅಂತ ಹೇಳ್ಬಿಟ್ಟು ಕ್ವಶನ್ ಮಾರ್ಕ್ ಬರೀರಿ. ಓಕೆ, ನೆಕ್ಸ್ಟ್ ಥರ್ಡ್ ನೋಡ್ರಿ, ವಿ ವೋಂಟ್ ಬಿ ಲೇಟ್. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ, ಇಲ್ಲಿ ನೋಡ್ರಿ ವರ್ಡ್ ಏನ್ ಯೂಸ್ ಮಾಡಿದಾರೆ, ಓಂಟ್. ಓಕೆ, ಓಂಟ್ ಅಂದ್ರೆ ನಥಿಂಗ್ ಬಟ್ ಏನಂತಂದ್ರೆ ಇದಕ್ಕೆ ವಿಲ್ ನಾಟ್ ಅಂತ. ಓಕೆ, ಸೊ ಶಾರ್ಟ್ ಕಟ್ ಏನು, ಓಂಟ್ ಗೆ ವಿಲ್ ನಾಟ್ ಗೆ ಶಾರ್ಟ್ ಕಟ್ ಏನಂತ ಬರ್ತಾರೆ, ಓಂಟ್ ಅಂತ ಬರೀತಾರೆ. ಓಕೆ, ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ಏನಿದ್ದಂಗೆ, ವಿಲ್ ನಾಟ್ ಇದ್ದಂಗೆ. ಓಕೆ, ನಾಟ್ ಇದೆ ಅಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಾಯ್ತು, ವಿಲ್ ಆಯ್ತು, ವಿಲ್. ಓಕೆ, ಆಮೇಲೆ ಸಬ್ಜೆಕ್ಟ್ ಬಂದ್ಬಿಟ್ಟು ವಿ. ಯಾರ ಬಗ್ಗೆ ಮಾತಾಡ್ತಾ ಇದಾರೆ, ವಿ ಬಗ್ಗೆ. ಸೊ ಅದಕ್ಕೋಸ್ಕರ ವಿಲ್ ವಿ ಅಂತ ಹೇಳಿ ಬಂದ್ಬಿಟ್ಟು ಒಂದ್ ಕ್ವಶನ್ ಮಾರ್ಕ್ ಹಾಕ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, she is not feeling well. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ, ಓಕೆ, ಅವ್ರು ಕೊಟ್ಟಿರೋದು ನೋಡ್ರಿ, ಇಲ್ಲಿ ಅವ್ರು ಕೊಟ್ಟಿರೋದು ಸಿ ಈಸ್. ಇದು ಫುಲ್ ಫಾರ್ಮ್ ಏನು, ಸಿ ಈಸ್. ಓಕೆ, ಸೊ ಇಲ್ಲಿ ಈಸ್ ಬಂದ್ಬಿಟ್ಟು ಏನಾಗುತ್ತೆ, ಹೆಲ್ಪಿಂಗ್ ವರ್ಬ್. ಓಕೆ, ಆಮೇಲೆ ಸಬ್ಜೆಕ್ಟ್ ಬಂದ್ಬಿಟ್ಟು ಏನು, ಯಾರ ಬಗ್ಗೆ ಮಾತಾಡ್ತಾ ಇದಾರೆ, ಶಿ ಬಗ್ಗೆ. ಸೊ ಈಸ್ ಶಿ ಅಂತ ಬರ್ದ್ಬಿಟ್ಟು ಒಂದ್ ಕ್ವಶನ್ ಮಾರ್ಕ್ ಆಗ್ಬಿಡ್ರಿ. ಓಕೆ, ಸೊ ಈ ರೀತಿ ನೀವು ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರಿಬೇಕು. ಅದು ಶಾರ್ಟ್ ಕಟ್ ಏನು, ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್. ಈಗ ನಿಮಗೆ ಮಾಡಲ್ ವರ್ಬ್ಸ್ ಅಂದ್ರೆ ಏನಂತ ಗೊತ್ತಿರ್ಬೇಕು.
modal verbs are verbs that express condition such as ಪಾಸಿಬಿಲಿಟಿ. ಓಕೆ, ಪಾಸಿಬಿಲಿಟಿ, ಈ ಮ್ಯಾಚ್ ಗೆದ್ರೆ ಗೆಲ್ಬಹುದು ಅಂತ ಅನ್ನೋಕೆ ನಾವೇನಂತೀನಿ, ವಿ ಮೇ ವಿನ್ ದ ಮ್ಯಾಚ್. ಓಕೆ, ಸೊ ಮೇ ಯೂಸ್ ಮಾಡ್ತೀವಿ, ಅದು ಮಾಡಲ್ ವರ್ಬ್. ಎಬಿಲಿಟಿ, ಓಕೆ, ಇವನ್ ಈ ಕೆಲಸ ಮಾಡ್ಬೋದು, ಅವ್ನಿಗೆ ಎಬಿಲಿಟಿ ಐತನಕ್ಕೆ ನಾವೇನಂತೀವಿ, ಈ ಕ್ಯಾನ್ ಡೂ ದಿಸ್ ವರ್ಕ್. ಸೊ ಎಬಿಲಿಟಿನ ರೆಪ್ರೆಸೆಂಟ್ ಮಾಡೋದೇನು, ಕ್ಯಾನು, ಅದು ಕೂಡ ಮಾಡಲ್ ವರ್ಬ್. ಆಮೇಲೆ ನೆಸೆಸಿಟಿ, ಅವ್ನಿಗೆ ಕೆಲಸ ಮಾಡ್ಲೇಬೇಕಂತ ನೆಸೆಸಿಟಿ ಇದ್ದಾಗ ಏನಂತೀವಿ, ಹಿ ಶುಡ್ ಡೂ, ಹಿ ಮಸ್ಟ್ ಡೂ ಅಂತ ಹೇಳ್ತೀವಿ. ಪರ್ಮಿಷನ್, ಈಗ ನನಗೆ ಏನಾದ್ರೂ ಪರ್ಮಿಷನ್ ಬೇಕಾದಾಗ ನಾನು ಏನಂತ ಕೇಳ್ತೀನಿ, ಕ್ಯಾನ್ ಐ ಡೂ ದಿಸ್, ಕ್ಯಾನ್ ಐ ರೈಟ್ ದಿಸ್ ಅಂತ ಹೇಳಿ ಕ್ಯಾನ್ ಯೂಸ್ ಮಾಡ್ತೀವಿ, ಅದು ಕೂಡ ಮಾಡಲ್ ವರ್ಬ್. ಓಕೆ, ಸೊ ಇದನ್ನ ಮಾಡಲ್ ವರ್ಬ್ ಅಂತ ಕರೀತಾರೆ. ಆ ಮಾಡಲ್ ವರ್ಬ್ ಕ್ವಶನ್ ಟ್ಯಾಗ್ ಅಲ್ಲಿ ಕೊಟ್ಟಾಗ ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ಸೊ ಈಗ ಫಸ್ಟ್ ಸ್ಟೇಟ್ಮೆಂಟ್ ಏನು, ಯು ಕ್ಯಾನ್ ಸ್ವಿಮ್. ಓಕೆ, ಇಲ್ಲಿ ಕ್ಯಾನ್ ಬಂದ್ಬಿಟ್ಟು ಮಾಡಲ್ ವರ್ಬ್. ಓಕೆ, ಸೊ ಇದಕ್ ಕ್ವಶನ್ ಟ್ಯಾಗ್ ಯಾವ ತರ ಬರಿಬೇಕು ನೋಡ್ರಿ. ಫಸ್ಟ್ ಮಾಡಲ್ ವರ್ಬ್ ಬರ್ದ್ಬಿಡ್ರಿ, ಕ್ಯಾನ್. ಓಕೆ, ಇದು ಬಂದ್ಬಿಟ್ಟು ಏನು, ಪಾಸಿಟಿವ್ ಸ್ಟೇಟ್ಮೆಂಟ್. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನಾವೇನ್ ಮಾಡ್ಬೇಕು, ನೆಗೆಟಿವ್ ಕ್ವಶನ್ ಟ್ಯಾಗ್ ಅಂದ್ರೆ ಅಪಾಸ್ಟ್ರಫಿ ಟಿ ಬರಿಬೇಕು, ಕಾಂಟ್. ಓಕೆ, ಇಲ್ಲಿ ಸಬ್ಜೆಕ್ಟ್ ಏನು, ಸಬ್ಜೆಕ್ಟ್ ಬಂದ್ಬಿಟ್ಟು ಯು, ಯಾರ ಬಗ್ಗೆ ಮಾತಾಡ್ತಿದ್ರೆ ಯು ಬಗ್ಗೆ. ಸೊ ಕಾಂಟ್ ಯು ಅಂತ ಬರ್ದ್ಬಿಟ್ಟು ಒಂದ್ ಕ್ವಶನ್ ಮಾರ್ಕ್ ಹಾಕ್ಬೇಕು. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ಹಿ ಶುಡ್ ಬಿ ಹಿಯರ್ ಸೂನ್. ಓಕೆ, ಇಲ್ಲಿ ಮಾಡಲ್ ವರ್ಬ್ ಬಂದ್ಬಿಟ್ಟು ಶುಡ್. ಓಕೆ, ಫಸ್ಟ್ ಅದನ್ನ ಬರ್ದ್ಬಿಡ್ತೀನಿ, ಶುಡ್. ಓಕೆ, ಸೊ ಇದು ಬಂದ್ಬಿಟ್ಟು ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಏನ್ ಆಡ್ ಮಾಡ್ಬೇಕು, ಎನ್ ಅಪಾಸ್ಟ್ರಫಿ ಟಿ ಆಡ್ ಮಾಡ್ಬಿಟ್ಟು ಆಮೇಲೆ ಸಬ್ಜೆಕ್ಟ್ ಏನು ಇಲ್ಲಿ ಹಿ. ಸೊ ಸ್ಟೂಡೆಂಟ್ ಹಿ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ ಹಿ ಬರ್ದು ಒಂದು ಕ್ವಶನ್ ಮಾರ್ಕ್. ನೆಕ್ಸ್ಟ್ ನೋಡ್ರಿ, ದೇ ಮಸ್ಟ್ ಬಿ ಜೋಕಿಂಗ್. ಓಕೆ, ಸೊ ಇಲ್ಲಿ ಮಸ್ಟ್ ಬಂದ್ಬಿಟ್ಟು ಮಾಡಲ್ ವರ್ಬ್. ಸೊ ಫಸ್ಟ್ ಮಸ್ಟ್ ಬರ್ದ್ಬಿಡ್ತೀನಿ. ಓಕೆ, ಆಮೇಲೆ ಇದೇನಿದು ಪಾಸಿಟಿವ್ ವರ್ಡ್, ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಅವಾಗ ಏನ್ ಆಡ್ ಮಾಡ್ಬೇಕು, ಎನ್ ಅಪಾಸ್ಟ್ರಫಿ ಟಿ ಆಡ್ ಮಾಡ್ಬಿಟ್ಟು ಆಮೇಲೆ ಸಬ್ಜೆಕ್ಟ್ ಆಡ್ ಮಾಡ್ಬೇಕು. ಸಬ್ಜೆಕ್ಟ್ ಏನು, ದೇ, ಯಾಕಂದ್ರೆ ದೇ ಬಗ್ಗೆ ಮಾತಾಡ್ತಾ ಇದಾರೆ. ಸಬ್ಜೆಕ್ಟ್ ಬಂದು ದೇ, ಮಸಲ್ ದೇ. ಓಕೆ, ಈಗ ಫೋರ್ತ್ ಕ್ವಶನ್ ನೋಡ್ರಿ, ಶಿ ಕುಡಂಟ್ ಕಮ್ ವಿತ್ ಅಸ್. ಓಕೆ, ಇಲ್ಲಿ ಕುಡ್ ಬಂದ್ಬಿಟ್ಟು ಏನು, ಹೆಲ್ಪಿಂಗ್ ವರ್ಬ್, ಸಾರಿ ಮಾಡಲ್ ವರ್ಬ್. ಓಕೆ, ಸೊ ಕುಡ್. ಓಕೆ, ಇದು ಕುಡ್ ನಾಟ್ ಅಂತಿದೆ. ಸೊ ನಾಟ್ ಬಂದೆ ಅಂದ್ರೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್. ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನಾವು ಎನ್ ಅಪಾಸ್ಟ್ರಫಿ ಟಿ ಬರೆಯೋದಿಲ್ಲ. ಓಕೆ, ಸೊ ಕುಡ್ ಮಾತ್ರ ಬರ್ದ್ಬಿಟ್ಟು ಆಮೇಲೆ ಸಬ್ಜೆಕ್ಟ್ ಬರಿಬೇಕು. ಸಬ್ಜೆಕ್ಟ್ ಏನಿಲ್ಲಿ ಸಿ, ಸಿ ಬಗ್ಗೆ ಮಾತಾಡ್ತಿದ್ರೆ ಕುಡ್ ಸಿ ಅಂತ ಬರ್ದ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಬರಿಬೇಕು. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ವಿ ಮೇ ನಾಟ್ ವಿನ್. ಓಕೆ, ಸೊ ಇಲ್ಲಿ ಮಾಡಲ್ ವರ್ಬ್ ಬಂದ್ಬಿಟ್ಟು ಮೇ. ಓಕೆ, ಸೊ ಅವರು ನಾಟ್ ಕೊಟ್ಟಿರೋದ್ರಿಂದ ನೆಗೆಟಿವ್ ಸ್ಟೇಟ್ಮೆಂಟ್ ಇದು. ಸೊ ನಾನಿಲ್ಲಿ ಎನ್ ಅಪಾಸ್ಟ್ರಫಿ ಟಿ ಬರೆಯಂಗಿಲ್ಲ. ಓಕೆ, ಮೇ ಬರ್ದ್ಬಿಟ್ಟು ಸಬ್ಜೆಕ್ಟ್ ಬರ್ತೀನಿ. ಸಬ್ಜೆಕ್ಟ್ ಏನು, ವಿ. ಓಕೆ, ಮೇ ವಿ ಅಂತ ಬರ್ದ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಹಾಕ್ಬೇಕು. ಓಕೆ, ಸೊ ಈಗ ಮಾಡಲ್ ವರ್ಬ್ ಕೊಟ್ಟಾಗ ಯಾವ ತರ ಮಾಡ್ಬೇಕಂತ ಗೊತ್ತಾಯ್ತು. ಓಕೆನಾ, ಈಗ ಇಂಪಾರ್ಟೆಂಟ್ ಕಂಡೀಷನ್ಸ್ ನೋಡ್ರಿ. ಓಕೆ, ಈಗ ಫಸ್ಟ್ ನೋಡ್ರಿ, ರಾಮು ಈಸ್ ರೈಟಿಂಗ್. ಓಕೆ, ಇದು ಕ್ವಶನ್ ಟ್ಯಾಗ್ ಬರೀರಿ ಅಂದ್ರೆ ಏನ್ ಬರಿತೀವಿ, ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರಿತೀವಿ. ಓಕೆ, ಸೊ ಇದು ಬಂದ್ಬಿಟ್ಟು ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಅದಕ್ಕೆ ಏನ್ ಆಡ್ ಮಾಡ್ತೀವಿ, ಎನ್ ಅಪಾಸ್ಟ್ರಫಿ ಟಿ ಆಡ್ ಮಾಡ್ಬಿಟ್ಟು ಓಕೆ ಸಬ್ಜೆಕ್ಟ್ ಆಡ್ ಮಾಡ್ತೀವಿ. ಸಬ್ಜೆಕ್ಟ್ ಏನು, ರಾಮು. ಓಕೆ, ಇದು ಬಂದ್ಬಿಟ್ಟು ಸಬ್ಜೆಕ್ಟ್. ಬಟ್ ನಾವಿಲ್ಲಿ ರಾಮು ಅಂತ ಬರಿಬಾರ್ದು. ಓಕೆ, ಇವನು ರಾಮು ಅನ್ನೋದು ಲೈಕ್ ಬಾಯ್ ನೇಮು. ಸೊ ಅದಕ್ಕೋಸ್ಕರ ಹಿ ಅಂತ ಮೆನ್ಷನ್ ಮಾಡ್ಬೇಕು. ಓಕೆ, ಸೊ ಪ್ರೊನೌನ್ ಬರಿಬೇಕು. ಓಕೆ, ಸೊ ನೀವು ಆ ನೇಮ್ ಬರೆಯಂಗಿಲ್ಲ, ಅದು ಲೈಕ್ ಬಾಯ್ ಆರ್ ಗರ್ಲ್ ಅಂತ ನೋಡ್ಬಿಟ್ಟು ಹಿ ಆರ್ ಶಿ ಅಂತ ಮೆನ್ಷನ್ ಮಾಡ್ಬೇಕು. ಓಕೆ, ಆಮೇಲೆ ಅದೇ ರೀತಿ ಇಲ್ಲಿ ಕೂಡ ನೀವು ನೋಡಿದ್ರೆ ಶ್ರುತಿ ಈಸ್ ಡ್ಯಾನ್ಸಿಂಗ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟು ಈಸು. ಓಕೆ, ಸೊ ಅದು ಈಗ ನೀವು ಇದು ಬಂದ್ಬಿಟ್ಟು ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಏನು, ಎನ್ ಅಪಾಸ್ಟ್ರಫಿ ಟಿ ಆಡ್ ಮಾಡ್ಬೇಕು. ಅದ್ರ ಜೊತೆಗೆ ಸಬ್ಜೆಕ್ಟ್ ಏನು ಇಲ್ಲಿ ಶ್ರುತಿ. ಬಟ್ ಪ್ರಾಬ್ಲಮ್ ಏನು, ನಾವು ಶ್ರುತಿ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು. ಅಂದ್ರೆ ಲೈಕ್ ನಥಿಂಗ್, ನೇಮ್ ಯೂಸ್ ಮಾಡಬಾರ್ದು, ಪ್ರೊನೌನ್ ಯೂಸ್ ಮಾಡ್ಬೇಕು. ಶ್ರುತಿ ಅನ್ನೋದು ಗರ್ಲ್. ಸೊ ಅದಕ್ಕೋಸ್ಕರ ಇಸಡ್ ಶಿ ಅಂತ ಯೂಸ್ ಮಾಡ್ಬೇಕು. ಓಕೆನಾ, ಈಗ ನೆಕ್ಸ್ಟ್ ನೋಡ್ರಿ, ಐ ಆಮ್ ರೈಟ್. ಓಕೆ, ಸೊ ಈಗ ಇದಕ್ಕೆ ಹೆಲ್ಪಿಂಗ್ ವರ್ಬ್ ಏನು, ಆಮ್.
ಬಟ್ ನಾವಿಲ್ಲಿ ಆಮ್ ಬರಿಬಾರ್ದು, ಆರ್ ಅಂತ ಬರಿಬೇಕು. ಓಕೆ, ಹೆಲ್ಪಿಂಗ್ ವರ್ಬ್ ಆಮ್ ಇದ್ದಾಗ ನಾವು ಆರ್ ಅಂತ ಬರಿಬೇಕು. ಓಕೆ, ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆ, ಸೊ ನಾವು ಎನ್ ಅಪಾಸ್ಟ್ರಫಿ ಟಿ ಅಂತ ಬರ್ದ್ಬಿಟ್ಟು, ಓಕೆ, ಆಮೇಲೆ ಸಬ್ಜೆಕ್ಟ್ ಏನು ಐ, ಸೊ ಐ ಬರ್ದ್ಬಿಟ್ಟು ಕ್ವಶನ್ ಮಾರ್ಕ್ ಬರಿಬೇಕು. ಓಕೆ, ಅರಂಟ್ ಐ. ಓಕೆ, ಒಂದ್ ತಿಳ್ಕೊಳ್ರಿ, ಆಮ್ ಇದ್ದಾಗ ನೀವು ಅರಂಟ್ ಯೂಸ್ ಮಾಡ್ಬೇಕು. ಓಕೆ, ಆಮೇಲೆ ಫೋರ್ತ್ ನೋಡ್ರಿ, ಸಂಬಡಿ ಆಸ್ ಕಾಲ್ಡ್. ಓಕೆ, ಸೊ ಈಗ ನೀವು ನೋಡಿದ್ರೆ ಇಲ್ಲಿ ಸಂಬಡಿ ಅಂತ ಇದೆ. ಓಕೆ, ಸೊ ಸಂಬಡಿ ಅಂತ ಅಂದಾಗ ಇದು ಮೇಲ್ ಆರ್ ಫಿಮೇಲ್ ಅಂತ ನಮಗ್ ಗೊತ್ತಿಲ್ಲ. ಅವಾಗ ನೀವ್ ಏನ್ ಮಾಡ್ಬೇಕಂತ ಅಂದ್ರೆ, ಓಕೆ, ಈಗ ನೀವ್ ನೋಡಿದ್ರೆ ಇಲ್ಲಿ ಏನಿದೆ, ಹೆಲ್ಪಿಂಗ್ ವರ್ಬ್ ಆಸ್ ಇದೆ. ಓಕೆ, ಸೊ ಒಂದ್ ಕಂಡೀಷನ್ ಏನ್ ಗೊತ್ತಿರ್ಬೇಕಂದ್ರೆ, ಓಕೆ, ಸಬ್ಜೆಕ್ಟ್ ಸಂಬಡಿ ಇದ್ದಾಗ ನಾನು ಅಸೆಂಟ್ ಯೂಸ್ ಮಾಡಕ್ ಬರಲ್ಲ, ಸಂಬಡಿ ಇದ್ದಾಗ ಹೆವೆಂಟೇ ಯೂಸ್ ಮಾಡ್ಬೇಕು. ಅವ್ರು ಹೆಲ್ಪಿಂಗ್ ವರ್ಬ್ ಆಸ್ ಕೊಟ್ರು ಕೂಡ ನಾನು ಏನ್ ಯೂಸ್ ಮಾಡ್ಬೇಕು, ಹ್ಯಾವ್ ಯೂಸ್ ಮಾಡ್ಬಿಟ್ಟು, ಓಕೆ, ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನಾನು ಎನ್ ಅಪಾಸ್ಟ್ರಫಿ ಟಿ, ಓಕೆ, ಸಂಬಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ಅದು ನಾವು ಅದು ಹೀನ ಶೀನ ಅಂತ ಗೊತ್ತಿಲ್ಲ, ಸೊ ಅವಾಗ ನಾವು ದೇ ಅಂತ ಮೆನ್ಷನ್ ಮಾಡ್ಬೇಕು. ಓಕೆ, ಆಮೇಲೆ ಕ್ವಶನ್ ಮಾರ್ಕ್ ಬರಿಬೇಕು. ಓಕೆ, ಒಂದೇನ್ ನೆನ್ಪಿಟ್ಕೊಳ್ರಿ, ಸಂಬಡಿ ಅಂತ ಬಂದಾಗ ನಿಮಗೆ ಮೇಲ್ ಆರ್ ಫಿಮೇಲ್ ಗೊತ್ತಾಗಿಲ್ಲ ಅಂದ್ರೆ, ಜೆಂಡರ್ ಗೊತ್ತಾಗಿಲ್ಲ ಅಂದ್ರೆ ಅವಾಗ ನೀವು ದೇ ಅಂತ ಮೆನ್ಷನ್ ಮಾಡ್ಬೇಕು. ಆಮೇಲೆ ಹ್ಯಾಸ್ ಅಂತ ಕೊಟ್ಟಾಗ, ಓಕೆ, ಸಂಬಡಿ ಹ್ಯಾಸ್ ಅಂತ ಕೊಟ್ರೆ, ಓಕೆ, ನೀವು ಹ್ಯಾಸ್ ಎಸೆಂಟ್ ಬರೆಯಕ್ಕಾಗಲ್ಲ, ಹ್ಯಾವೆಂಟ್ ದೇ ಅಂತ ಬರಿಬೇಕು. ಓಕೆ, ಆಮೇಲೆ ಇನ್ನೊಂದು ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಿರ್ಬೇಕಂದ್ರೆ, ಎಸೆಂಟ್ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಈ ಶಿ ಇಟ್ ಅಂತ ಬಂದ್ರೆ ಪ್ರೆಸೆಂಟ್ ಅಂತ ಯೂಸ್ ಮಾಡ್ಬೇಕು. ಅದೇ ವಿ ಯು ದೇ ಐ ಸಂಬಡಿ ಅಂತ ಬಂದ್ರೆ ಹ್ಯಾವೆಂಟ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಸೊ ಸಂಬಡಿ ಇದ್ದಲ್ಲಿ ನಾವ್ ಏನ್ ಯೂಸ್ ಮಾಡಿದ್ವಿ, ದೇ ಅಂತ ಯೂಸ್ ಮಾಡಿದ್ವಿ. ದೇ ಇದ್ದಾಗ ಏನ್ ಯೂಸ್ ಮಾಡ್ಬೇಕು ನಾವು, ದೇ ಇದ್ದಾಗ ಹ್ಯಾವೆಂಟ್ ಯೂಸ್ ಮಾಡ್ಬೇಕು. ಓಕೆನಾ, ಸೊ ಇವು ನೆನ್ಪಿಟ್ಕೊಳ್ರಿ, ಎಸೆಂಟ್ ಯಾವಾಗ ಯೂಸ್ ಮಾಡ್ಬೇಕು, ಈ ಶಿ ಇಟ್ ಇದ್ರೆ ಎಸೆಂಟ್ ಯೂಸ್ ಮಾಡ್ಬೇಕು. ಆಮೇಲೆ ವಿ ಯು ದೇ ಐ ಸಂಬಡಿ ಅಂತ ಬಂದ್ರೆ ಹ್ಯಾವೆಂಟ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಈ ಕಂಡೀಷನ್ ನೀವು ನೆನ್ಪಿಟ್ಕೊಳ್ರಿ. ಈಗ ನೀವು ಡೋಂಟ್ ಯಾವಾಗ ಯೂಸ್ ಮಾಡ್ಬೇಕು, ಡಸಂಟ್ ಯಾವಾಗ ಯೂಸ್ ಮಾಡ್ಬೇಕು, ಡಿಡಂಟ್ ಯಾವಾಗ ಯೂಸ್ ಮಾಡ್ಬೇಕು ನೋಡ್ರಿ. ಓಕೆ, ಡೋಂಟ್ ಮತ್ತೆ ಡಸಂಟ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಯೂಸ್ ಮಾಡ್ಬೇಕು. ಆಮೇಲೆ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಡೋಂಟ್ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಐ ಯು ವಿ ದೇ ಇವು ಬಂದ್ಬಿಟ್ಟು ಸಬ್ಜೆಕ್ಟ್ ಇದ್ರೆ ಅವಾಗ ಡೋಂಟ್. ಅದೇ ಸಬ್ಜೆಕ್ಟ್ ಈ ಶಿ ಇಟ್ಟಿದ್ರೆ ಡಸಂಟ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಡೋಂಟ್ ಮತ್ತೆ ಡಸಂಟ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ಬೇಕು. ಓಕೆ, ಐ ಯು ವಿ ದೇ ಸಬ್ಜೆಕ್ಟ್ ಇದ್ರೆ ಅವಾಗ ಡೋಂಟ್. ಆಮೇಲೆ ಡಸಂಟ್ ಯಾವಾಗ ಯೂಸ್ ಮಾಡ್ತೀವಿ, ಈ ಶಿ ಇಟ್ಟಿದ್ರೆ. ಓಕೆ, ಆಮೇಲೆ ಡಿಡಂಟ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಪಾಸ್ಟ್ ಟೆನ್ಸ್ ಇದ್ದಾಗ. ಓಕೆ, ಸೊ ಪಾಸ್ಟ್ ಟೆನ್ಸ್ ಇದ್ರೆ ನೀವು ಡಿಡಂಟ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಅದು ಸಬ್ಜೆಕ್ಟ್ ಏನಾದ್ರೂ ಇರ್ಲಿ. ಓಕೆ, ಈ ಶಿ ಇಟ್ಟನ ಇರ್ಲಿ ಇಲ್ಲ ಐ ಯು ವಿ ದೇ ಏನನ ಇರ್ಲಿ, ಪಾಸ್ಟ್ ಟೆನ್ಸ್ ಇದ್ರೆ ನೀವು ಡಿಡಂಟ್ ಅಂತ ಯೂಸ್ ಮಾಡ್ಬೇಕು. ಓಕೆನಾ, ಈಗ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ದೇ ಲವ್ಡ್ ಈಚ್ ಅದರ್ ವೆರಿ ಮಚ್. ಇದು ಬಂದ್ಬಿಟ್ಟೇನು, ಪಾಸ್ಟ್ ಟೆನ್ಸ್. ಓಕೆ, ಸೊ ಪಾಸ್ಟ್ ಟೆನ್ಸ್ ಅಂತಂದ್ರೆ ನಾವ್ ಏನ್ ಯೂಸ್ ಮಾಡ್ಬೇಕು, ಡಿಡ್ ಯೂಸ್ ಮಾಡ್ಬೇಕು. ಆಮೇಲೆ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನಾನು ಏನ್ ಆಡ್ ಮಾಡ್ಬೇಕು, ಎನ್ ಅಪಾಸ್ಟ್ರಫಿ ಟಿ ಆಡ್ ಮಾಡ್ಬೇಕು. ಆಮೇಲೆ ಸಬ್ಜೆಕ್ಟ್ ಏನಿಲ್ಲ, ಸಬ್ಜೆಕ್ಟ್ ಬಂದ್ಬಿಟ್ಟು ದೇ, ಸೊ ನಾವೇನ್ ಬರ್ಬೇಕು, ಡಿಡಂಟ್ ದೇ. ಓಕೆ, ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಯು ಹ್ಯಾವ್ ಎ ಕ್ಯಾಮ್ರಾ. ಇಲ್ಲಿ ಒಂದು ಹಿಡನ್ ಹೆಲ್ಪಿಂಗ್ ವರ್ಬ್ ಇದೆ, ಅದೇನಂದ್ರೆ ಡು. ಯು ಡು ಹ್ಯಾವ್ ಎ ಕ್ಯಾಮರಾ. ಓಕೆ, ಸೊ ಡು ಹಿಡನ್ ಇದೆ. ಓಕೆ, ಸೊ ಇದು ಪಾಸಿಟಿವ್ ಸ್ಟೇಟ್ಮೆಂಟ್, ಸೊ ಡು ಬರ್ದ್ಬಿಟ್ಟು. ಓಕೆ, ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಎನ್ ಅಪಾಸ್ಟ್ರಫಿ ಟಿ ಅಂತ ಬರ್ದ್ಬಿಟ್ಟು ಸಬ್ಜೆಕ್ಟ್ ಆಡ್ ಮಾಡ್ಬೇಕು. ಸಬ್ಜೆಕ್ಟ್ ಏನಿಲ್ಲಿ, ಯು. ಓಕೆ, ಸೊ ಡೋಂಟ್ ಯು. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಥರ್ಡ್ ನೋಡ್ರಿ, ಥರ್ಡ್ ಏನ್ ಕೊಟ್ಟಿದ್ರೆ, ಈ ಸ್ಟಡೀಸ್ ವೆಲ್. ಓಕೆ, ಸೊ ಇದು ಬಂದ್ಬಿಟ್ಟೇನು, ಪ್ರೆಸೆಂಟ್ ಟೆನ್ಸ್. ಓಕೆ, ಪ್ರೆಸೆಂಟ್ ಟೆನ್ಸ್ ಅಂದ್ರೆ ನಾನು ಏನ್ ಯೂಸ್ ಮಾಡ್ಬೇಕು, ಡಸ್ ಅನ್ನ ಯೂಸ್ ಮಾಡ್ಬೋದು, ಇಲ್ಲ ಡೂ ಅನ್ನ ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಾಗ ನಾನು ಡಸ್ ಯೂಸ್ ಮಾಡ್ಬೇಕು. ಸೊ ನಾನೇನ್ ಮಾಡ್ತೀನಿ, ಡಸ್ ಬರಿತೀನಿ.
ಓಕೆ, ಇದು ಬಂದ್ಬಿಟ್ಟು ಪಾಸಿಟಿವ್ ಸ್ಟೇಟ್ಮೆಂಟ್. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಎನ್ ಅಪಾಸ್ಟ್ರಫಿ ಟಿ ಬರ್ದ್ಬಿಟ್ಟು ಆಮೇಲೆ ಸಬ್ಜೆಕ್ಟ್ ಬರಿಬೇಕು. ಸಬ್ಜೆಕ್ಟ್ ಏನಿಲ್ಲಿ ಹಿ, ಸೊ ಡಸಂಟ್ ಹಿ ಅಂತ ಬರಿಬೇಕು. ಓಕೆ, ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫೋರ್ತ್ ಕ್ವಶನ್ ನೋಡೋಣ. ಓಕೆ, ಸೊ ಫೋರ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ರಾಧಾ ಡ್ರೈವ್ಸ್ ದ ಕಾರ್ ಕೇರ್ಫುಲಿ. ಓಕೆ, ಇದು ಕೂಡ ಏನು ಪ್ರೆಸೆಂಟ್ ಟೆನ್ಸ್. ಓಕೆ, ಪ್ರೆಸೆಂಟ್ ಅಲ್ಲಿ ಏನ್ ಯೂಸ್ ಮಾಡ್ಬೇಕು, ಐದರ್ ಡಸ್ ಅನ್ನ ಯೂಸ್ ಮಾಡ್ಬೇಕಿಲ್ಲ ಡೂ ಅನ್ನ ಯೂಸ್ ಮಾಡ್ಬೇಕು. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ ರಾಧಾ ಅಂದ್ರೆ ನಥಿಂಗ್ ಬಟ್ ಏನು ಸಿಂಗುಲರ್ ಪರ್ಸನ್. ಓಕೆ, ಸಿಂಗುಲರ್ ಪರ್ಸನ್ ಇದ್ದಾಗ ನೇಮ್ ಯೂಸ್ ಮಾಡಲ್ಲ, ಏನ್ ಯೂಸ್ ಮಾಡ್ಬೇಕು, ಶಿ ಅಂತ ಯೂಸ್ ಮಾಡ್ಬೇಕು. ಯಾಕಂದ್ರೆ ಫೀಮೇಲ್ ಶಿ ಅಂತ ಯೂಸ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಾನು ಡೂ ಯೂಸ್ ಮಾಡಬಾರ್ದು, ಡಸ್ ಯೂಸ್ ಮಾಡ್ಬೇಕು. ಇದು ಬಂದ್ಬಿಟ್ಟು ಪಾಸಿಟಿವ್ ಸ್ಟೇಟ್ಮೆಂಟ್. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಡಸ್ ನಾಟ್ ಅಂದ್ರೆ ಎನ್ ಅಪಾಸ್ಟ್ರಫಿ ಟಿ ಆಡ್ ಮಾಡ್ಬಿಟ್ಟು, ಓಕೆ, ಸೊ ರಾಧಾ ಸಬ್ಜೆಕ್ಟ್. ಓಕೆ, ಆ ಸಬ್ಜೆಕ್ಟ್ ಹೆಸರು ಬರೆಯಂಗಿಲ್ಲ, ಪ್ರನೌನ್ ಬರಿಬೇಕು. ರಾಧಾ ಬಂದ್ಬಿಟ್ಟು ಫೀಮೇಲ್, ಸೊ ಅದಕ್ಕೋಸ್ಕರ ಶಿ ಬರಿತೀನಿ. ಡಸಂಟ್ ಶಿ ಕ್ವಶನ್ ಮಾರ್ಕ್ ಅಂತ ಬರಿಬೇಕು. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಫಿಫ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, he has no interest in studies. ಓಕೆ, ಇಲ್ಲಿ has ಬಂದ್ಬಿಟ್ಟು ಹೆಲ್ಪಿಂಗ್ ವರ್ಬ್. ಓಕೆ, ಐದರ್ ನಾನು ಆಸ್ ಅನ್ನ ಯೂಸ್ ಮಾಡ್ಬೋದಿಲ್ಲ ಹ್ಯಾವ್ ಯೂಸ್ ಮಾಡ್ಬೋದು. ಬಟ್ ಇನ್ನೇನ್ ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಏನಿದೆ ಹಿ ಇದೆ. ಸಬ್ಜೆಕ್ಟ್ ಹಿ ಇದ್ದಾಗ ಹ್ಯಾವ್ ಯೂಸ್ ಮಾಡಂಗಿಲ್ಲ. ಸೊ ಈ ಹ್ಯಾವ್ ನ ಎರೇಸ್ ಮಾಡ್ಬಿಡ್ತೀನಿ. ಆಮೇಲೆ ಇದು ಬಂದ್ಬಿಟ್ಟು ನೆಗೆಟಿವ್ ಸ್ಟೇಟ್ಮೆಂಟ್. ನೋ ಅಂತಿದೆ ಅಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್. ಅವಾಗ ನಾನು ಎನ್ ಅಪಾಸ್ಟ್ರಫಿ ಟಿ ಆಡ್ ಮಾಡಂಗಿಲ್ಲ, ಬರೇ ಹ್ಯಾಸ್ ಬರ್ದ್ಬಿಟ್ಟು ಅದಕ್ಕೆ ಸಬ್ಜೆಕ್ಟ್ ಬರಿಬೇಕು. ಸಬ್ಜೆಕ್ಟ್ ಏನು ಹಿ, ಸೊ ಹ್ಯಾಸ್ ಹಿ ಅಂತ ಬರಿಬೇಕು, ಕ್ವಶನ್ ಮಾರ್ಕ್. ಓಕೆ, ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಗುಡ್ ಬುಕ್ಸ್ ಬಿಲ್ಡ್ ಕ್ಯಾರೆಕ್ಟರ್. ಓಕೆ, ಇದು ಬಂದ್ಬಿಟ್ಟು ಏನು ಪ್ರೆಸೆಂಟ್ ಟೆನ್ಸ್. ಓಕೆ, ಪ್ರೆಸೆಂಟ್ ಟೆನ್ಸ್ ಇದ್ದಾಗ ನಾವ್ ಏನ್ ಯೂಸ್ ಮಾಡ್ಬೋದು, ಡೂ ಆರ್ ಡಸ್ ಯೂಸ್ ಮಾಡ್ಬೋದು. ಓಕೆ, ಸಬ್ಜೆಕ್ಟ್ ಏನಿದೆ ಗುಡ್ ಬುಕ್ಸ್ ಇದೆ, ಇದು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಪ್ಲೂರಲ್ ಇದ್ದಾಗ ನಾವು ಡಸ್ ಯೂಸ್ ಮಾಡಂಗಿಲ್ಲ, ಟು ಯೂಸ್ ಮಾಡ್ಬೇಕು. ಓಕೆ, ಟು ಯೂಸ್ ಮಾಡ್ಬೇಕು ಪ್ಲೂರಲ್ ಫಾರ್ಮ್ ಇದ್ದಾಗ. ಓಕೆ, ಆಮೇಲೆ ಇದು ಬಂದ್ಬಿಟ್ಟು ಪಾಸಿಟಿವ್ ಸ್ಟೇಟ್ಮೆಂಟ್. ಅವಾಗ ಏನ್ ಮಾಡ್ಬೇಕು, ಎನ್ ಅಪಾಸ್ಟ್ರಫಿ ಟಿ ನ ಆಡ್ ಮಾಡ್ಬೇಕು. ಈ ಗುಡ್ ಬುಕ್ಸ್ ನ ಸಬ್ಜೆಕ್ಟ್ ಇದನ್ನ ಏನಂತ ಬರಿಬಹುದು, ದೇ ಅಂತ ಬರಿತೀವಿ. ಓಕೆ, ಸೊ ಅದಕ್ಕೋಸ್ಕರ ಸಬ್ಜೆಕ್ಟ್ ಏನು ದೇ, ಡೋಂಟ್ ದೇ. ಓಕೆ, ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಸೆವೆಂತ್ ಕ್ವಶನ್ ನೋಡ್ರಿ, ಸಿ ಸೈನ್ ಮೆಲೋಡಿಯಸ್ಲಿ. ಇದು ಬಂದ್ಬಿಟ್ಟು ಫಾಸ್ಟ್ ಟೆನ್ಸ್. ಓಕೆ, ಫಾಸ್ಟ್ ಇದ್ದಾಗ ನಾವ್ ಏನ್ ಯೂಸ್ ಮಾಡ್ಬೇಕು, ಡಿಡ್ ಯೂಸ್ ಮಾಡ್ಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಅವಾಗ ಏನ್ ಮಾಡ್ಬೇಕು, ಎನ್ ಅಪಾಸ್ಟ್ರಫಿ ಟಿ ಆಡ್ ಮಾಡ್ಬೇಕು. ಸಬ್ಜೆಕ್ಟ್ ಏನಿದೆ ಶಿ ಇದೆ, ಸೊ ಡಿಡಂಟ್ ಶಿ ಕ್ವಶನ್ ಮಾರ್ಕ್. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ನೆಕ್ಸ್ಟ್ ಏಯ್ತ್ ಬಂದ್ಬಿಟ್ಟು ನೋಡ್ರಿ, ಹಿ ನೆವರ್ ಗೋಸ್ ಟು ಬೆಡ್ ಬಿಫೋರ್ 10 o'clock. ಓಕೆ, ಸೊ ಇದು ಬಂದ್ಬಿಟ್ಟು ಏನು ಪ್ರೆಸೆಂಟ್ ಟೆನ್ಸ್. ಓಕೆ, ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಏನು ಟು ಆರ್ ಡಸ್ ಯೂಸ್ ಮಾಡ್ಬೇಕು. ಓಕೆ, ಆಮೇಲೆ ಈಗ ನೀವು ನೋಡ್ರೆ ಇಲ್ಲಿ ಸಬ್ಜೆಕ್ಟ್ ಏನು ಹಿ ಇದೆ. ಹಿ ಇದೆ ಅಂದಾಗ ನಾವ್ ಏನ್ ಯೂಸ್ ಮಾಡ್ಬೇಕು, ಡಸ್ ಯೂಸ್ ಮಾಡ್ಬೇಕು, ಡೂ ಯೂಸ್ ಮಾಡಂಗಿಲ್ಲ. ಓಕೆ, ಆಮೇಲೆ ಈ ನೆವರ್ ಗೋಸ್ ಟು ಬೆಡ್ ಅಂದ್ರೆ ಇದು ಬಂದ್ಬಿಟ್ಟು ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಸೊ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನಾವು ಎನ್ ಅಪಾಸ್ಟ್ರಫಿ ಟಿ ಆಡ್ ಮಾಡಂಗಿಲ್ಲ. ಸೊ ಸಬ್ಜೆಕ್ಟ್ ಏನು, ಸಬ್ಜೆಕ್ಟ್ ಬಂದ್ಬಿಟ್ಟು ಹಿ ಇದೆ, ಸೊ ಡಸ್ ಹಿ ಅಂತ ಬರ್ದ್ಬಿಟ್ಟು ಕ್ವಶನ್ ಮಾರ್ಕ್. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ನೈನ್ತ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ಎ ಲಿಟಲ್ ಪ್ರೋಗ್ರೆಸ್ ಹ್ಯಾಸ್ ಬೀನ್ ಮೇಡ್. ಇಲ್ಲಿ ಹೆಲ್ಪಿಂಗ್ ವರ್ಕ್ ಬಂದ್ಬಿಟ್ಟೇನು ಹ್ಯಾಸ್. ಓಕೆ, ಆಮೇಲೆ ಈಗ ನೀವು ನೋಡಿದ್ರೆ ಇದು ಬಂದ್ಬಿಟ್ಟೇನು, ಇದು ಬಂದ್ಬಿಟ್ಟು ಪಾಸಿಟಿವ್ ಸ್ಟೇಟ್ಮೆಂಟ್. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನಾನು ಏನ್ ಆಡ್ ಮಾಡ್ಬೇಕು, ಎನ್ ಅಪಾಸ್ಟ್ರಫಿ ಟಿ ಆಡ್ ಮಾಡ್ಬೇಕು. ಆಮೇಲೆ ಸಬ್ಜೆಕ್ಟ್ ಏನಿದೆ ಎ ಲಿಟಲ್ ಪ್ರೋಗ್ರೆಸ್ ಅಂದ್ರೆ ಇದನ್ನ ಏನಂತ ಬರಿಬೇಕು, ಇಟ್ ಅಂತ ಬರಿಬೇಕು. ಸೊ ಅಸೆಂಟ್ ಇಟ್ ಅಂತ ಬರ್ದ್ಬಿಟ್ಟು ಕ್ವಶನ್ ಮಾರ್ಕು. ಸೊ ಇಲ್ಲಿ ನೀವು ನೋಡಿದ್ರೆ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ 10th ಕ್ವಶನ್ ನೋಡೋಣ. ಓಕೆ, ಸೊ 10th ಕ್ವಶನ್ ಏನು, ಹಿ ಯೂಶಲಿ ಕಮ್ಸ್ ಹೋಮ್ ಲೇಟ್. ಓಕೆ,
ಸೊ ಇದು ಬಂದ್ಬಿಟ್ಟು ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನ್ ಯೂಸ್ ಮಾಡ್ಬೇಕು, ಐದರ್ ಡೂ ಆರ್ ದಸ್. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಓಕೆ ಈ ಯೂಶಲಿ ಕಮ್ಸ್ ಹೋಮ್ ಲೇಟ್. ಇಲ್ಲಿ ಸಬ್ಜೆಕ್ಟ್ ಏನು ಹಿ ಇದೆ, ಹಿ ಇದ್ದಾಗ ನಾವು ಡೂ ಯೂಸ್ ಮಾಡಂಗಿಲ್ಲ. ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸೊ ಆಮೇಲೆ ಇದು ಬಂದ್ಬಿಟ್ಟು ಈ ಯೂಶಲಿ ಕಮ್ಸ್ ಹೋಮ್ ಲೇಟ್. ಓಕೆ, ಸೊ ಇದು ಬಂದ್ಬಿಟ್ಟು ಏನು ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆ, ಸೊ ಇಲ್ಲೇನ್ ಬರ್ತೀನಿ ನಾನು ಇಲ್ಲಿ, ಅದಕ್ಕೆ ಎನ್ ಅಪಾಸ್ಟ್ರಫಿ ಟಿ ಅಂತ ಬರ್ತೀನಿ, ಡಸಂಟ್. ಓಕೆ, ಆಮೇಲೆ ಸಬ್ಜೆಕ್ಟ್ ಏನಿದೆ ಹಿ ಇದೆ, ಸೊ ಡಸಂಟ್ ಹಿ ಬರ್ದ್ಬಿಟ್ಟು ಕ್ವಶನ್ ಮಾರ್ಕ್. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಎಲ್ಲ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್ ವಿಡಿಯೋ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಮಾಡಿದೀನಿ. ನಾನೇನ್ ಮಾಡ್ತೀನಿ, ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ, ಸೊ ದಟ್ ನಿಮ್ಗೆ ಎಲ್ಲಾ ಗ್ರಾಮರ್ ಟಾಪಿಕ್ ಅದರಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ ಟಾಪಿಕ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ನೋಡ್ಬೋದು. ಸೊ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಹಾಕಿರ್ತೀನಿ, ಅದನ್ನ ನೀವು ಫಾಲೋ ಮಾಡಿ. ಯಾಕಂದ್ರೆ ನಿಮಗೆ ಎಕ್ಸಾಮ್ ಟೈಮ್ ಇದೆ ಇವಾಗ, ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇಲ್ಲಾಂದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.